ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಸೈಟಲ್ಲಿ ಕಟ್ಟಿರುವಂಥದ್ದು 20x30 ಸೈಟ್ನಲ್ಲಿ ಕಟ್ಟಿರುವಂಥ ಡೂಪ್ಲೆಕ್ಸ್ ಹೌಸ್ ಇದು. ಮನೆ ಮುಂದೆ ನಿಮಗೆ ಎರಡು ಕಡೆ, ಒಂದು ಕಡೆ 30 ಫೀಟ್ ಹಾಗೆ ಒಂದು ಕಡೆ 40 ಫೀಟ್ ರೋಡ್ ಇರುವಂಥದ್ದು. ನಿಮಗೆ ವೆಸ್ಟ್ ಸೈಡಲ್ಲಿ 40 ಫೀಟ್ ಬರುತ್ತೆ, ನಾರ್ತ್ ಸೈಡಲ್ಲಿ 30 ಫೀಟ್ ರೋಡ್ ಬರುವಂಥದ್ದು. ಬಿಲ್ಡಿಂಗ್ನ ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಎರಡೂ ಕಡೆ ವಾಲ್ ನಿಮಗೆ ಗ್ರಾನೈಟ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ನ ಗೇಟ್ ಬಂದು ನಿಮಗೆ MS ಟ್ಯೂಬ್ಸ್, MS CNC ಕಟಿಂಗ್ ಶೀಟ್ ಹಾಗೆ ಫಂಟರ್ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥ 9 ಫೀಟ್ ಹೈಟ್ ಗೇಟ್ ಸಿಗುತ್ತೆ. ಓಪನ್ ಟೈಪ್ ಗೇಟ್ ಮಾಡಿರುವಂಥದ್ದು. ಫ್ಲೋರಿಂಗ್ನಲ್ಲಿ 2x2 ಸೈಜ್ನ ಆಂಟಿಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ನಿಮ್ಗೆ ಇಲ್ಲಿ ಸಂಪ್ ಬರುತ್ತೆ, ಇಲ್ಲಿ ಬಂದು ಬೋರ್ವೆಲ್ ಬರುವಂಥದ್ದು. ಸ್ಟೇರ್ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಇರೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇದಕ್ಕೂ ಕೂಡ ಗ್ರಿಲ್ನಿಂದ ಗ್ರೇಟ್ ಮಾಡಿದ್ದಾರೆ, MS ಟ್ಯೂಬ್ಸ್ ಇಂದ ಮಾಡಿರುವಂಥದ್ದು ಗೇಟ್ ಇಲ್ಲಿ. ಹಾಗೆ ಪಾರ್ಕಿಂಗ್ ಪೂರ್ತಿ ನಿಮಗೆ 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಪಾರ್ಕಿಂಗ್ ನಲ್ಲಿ. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ ಎರಡು ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. UPS ಪಾಯಿಂಟ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ವಾಲ್ ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಾವೇರಿ ವಾಟರ್ಗೆ ಮೀಟರ್ ಕನೆಕ್ಷನ್ ಕೊಟ್ಟಿರುವಂಥದ್ದು ಪ್ರೊವಿಷನ್ ಮಾಡಿದ್ದಾರೆ. ಇನ್ನು ಈ ಸ್ಟೇರ್ ಕೇಸ್ನಿಂದ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡೂಪ್ಲೆಕ್ಸ್ ಹೌಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ಇಂದ ಮಾಡಿರುವಂಥದ್ದು. ಇದು ಈ ಕಡೆ ಫ್ರಂಟ್ ವಾಲ್ ಡೋರ್, ಮೇನ್ ಡೋರ್ನ ವಾಲ್ ಪೂರ್ತಿ ನಿಮಗೆ ಟೈಲ್ ಮತ್ತೆ ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಫ್ರಂಟಲ್ಲಿ ನೋಡ್ಬೋದು ನೀವು ಎಲ್ ಶೇಪ್ ಅಲ್ಲಿ SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಇಂದ ರೈಲಿಂಗ್ ಮಾಡಿರುವಂಥದ್ದು. ಈ ಕಡೆ ಫ್ರಂಟ್ ವಾಲ್ ಪೂರ್ತಿ ಟೈಲ್ ಮತ್ತೆ ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಮೇನ್ ಡೋರ್ನ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಎಲ್ ಶೇಪ್ ಅಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಮೇನ್ ಡೋರ್ ನಲ್ಲಿ ಕಾರ್ವಿಂಗ್ ಡಿಸೈನ್ ಮೇನ್ ಡೋರ್ ಮಾಡಿದ್ದಾರೆ. ಎಲ್ಲ ಟೀಕುಡ್ ಯೂಸ್ ಮಾಡಿರುವಂತ ಮೇನ್ ಡೋರ್ ಸಿಗುತ್ತೆ. ಇಲ್ಲಿ ನಾವು ಮೇನ್ ಡೋರ್ ಇಂದ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಸಿಗುವಂಥದ್ದು, ಮೊದಲು ಸಿಗುವಂಥದ್ದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ವೆಸ್ಟ್ ಫೇಸಿಂಗ್ ಸೈಡ್ ನಲ್ಲಿ ನಿಮಗೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಕಡೆ ನಿಮಗೆ ಒಂದು 4 ಶೀಟರ್ನ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು ನೋಡ್ಬೋದು. ಮೇನ್ ಡೋರ್ ವಾಲ್ ನಲ್ಲಿ TV ಕ್ಯಾಬಿನೆಟ್ ಬರುತ್ತೆ. ಈ ಕಡೆ ಸ್ಟೇರ್ ಕೇಸ್ ಬರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ವುಡ್ ವರ್ಕ್ ಹಾಗೆ ಡಿಸೈನರ್ ಲೈಟ್ಗಳು ಹಾಕಿ ನಿಮಗೆ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಪೂರ್ತಿ ವುಡ್ ವರ್ಕ್ ನಲ್ಲೇ ಮಾಡಿರುವಂಥದ್ದು. ನಿಮಗೆ ಫಾಲ್ ಸೀಲಿಂಗ್ POP ಯೂಸ್ ಮಾಡಿಲ್ಲ. ಸೆಂಟರ್ ನಲ್ಲಿ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. 2 ಡಿಸೈನರ್ ಲೈಟ್ಸ್ ಕೂಡ ಹಾಕಿರುವಂಥದ್ದು. ಇಲ್ಲಿ ಬಂದು ನಿಮಗೆ TV ಕ್ಯಾಬಿನೆಟ್ ಬರುತ್ತೆ. TV ಕ್ಯಾಬಿನೆಟ್ ನಲ್ಲಿ ನಿಮಗೆ ಮ್ಯಾಟ್ ಫಿನಿಶಿಂಗ್ ಲ್ಯಾಮಿನೇಟ್ ಹಾಗೆ ವೈಟ್ ಕಲರ್ ಗ್ಲಾಸಿ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ರಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿರುವಂಥದ್ದು. ಪೂರ್ತಿ ಸ್ಟೇರ್ ಕೇಸ್ ಕೂಡ ನಿಮಗೆ ಎಲ್ಲ ನಿಮಗೆ ಪ್ಯಾನಲಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಸ್ಟೇರ್ ಕೇಸ್ ಕೂಡ ಬಾಟಮ್ ಪ್ಯಾನಲಿಂಗ್ ಮಾಡಿದ್ದಾರೆ. ಎಲ್ಲ ಒಂದೇ ಥರ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು ಇಂಟೀರಿಯರ್ನಲ್ಲಿ. ಇಲ್ಲಿ ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ರಾಫ್ಟರ್ ಟೈಪ್ ಡಿಸೈನ್ ಮಾಡಿರುವಂಥದ್ದು. ಕೆಳಗಡೆ ವೈಟ್ ಕಲರ್ ರಾಫ್ಟರ್ಸ್ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೊಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಹಾಗೆ ಕಿಚನ್ಗೆ ಹೋಗೋದಕ್ಕೆ ಇಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲೇ ಆರ್ಚ್ ಮಾಡಿರುವಂಥದ್ದು. ಮೇಲೆ ಫಿಕ್ಸೆಡ್ ಗ್ಲಾಸ್ ಕೊಟ್ಟಿದ್ದಾರೆ, ಪಿಚಿಂಗ್ ಗ್ಲಾಸ್ ಫಿಕ್ಸೆಡ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಸನ್ ಬೋರ್ಡ್ ನಿಂದ CNC ಕಟಿಂಗ್ ಮಾಡಿರುವಂಥ ಡಿಸೈನರ್ ಶೀಟ್ ಸಿಗುತ್ತೆ. ಎರಡು ಕಡೆ ನಿಮಗೆ ಸ್ಯಾಂಡ್ವಿಚ್ ಮಾಡಿರುವಂಥದ್ದು ಗ್ಲಾಸ್ ನಲ್ಲಿ. ಇಲ್ಲಿ ಆರ್ಚ್ ನಲ್ಲಿ ನಾವು ಒಳಗೆ ಬಂದ್ರೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಹಾಗೆ ಒಂದು ಪುಲ್ಔಟ್ ಸಿಗುತ್ತೆ. ಸ್ಲ್ಯಾಬ್ ನಲ್ಲಿ 20 mm ಗ್ರಾನೈಟ್ ನಿಂದ ಸ್ಲ್ಯಾಬ್ ಮಾಡಿರುವಂಥದ್ದು.
2 feet ನ ಕ್ವಾಡ್ಸ್ ಸಿಂಕ್ ಹಾಕಿದ್ದಾರೆ. ಈ ಕಡೆ ಕೂಡ ನಿಮ್ಗೊಂದು 2 ಶೀಟರ್ ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ ಕಿಚನ್ ನಲ್ಲಿ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಪೂರ್ತಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು, ಎಲ್ಲ ಆಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಕಿಚನ್ ನಲ್ಲಿ. ವಾಲ್ ನಲ್ಲಿ ಬೆಟ್ರಿಫೈಡ್ ಟೈಲ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಯುಟಿಲಿಟಿ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ಯುಟಿಲಿಟಿ ಡೋರ್ ವಿತ್ ಅಟ್ಯಾಚ್ಡ್ ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಕೂಡ SS ನ ಸಿಂಕ್ ಹಾಕಿದ್ದಾರೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ ಇಲ್ಲಿ ನಿಮಗೆ ಯುಟಿಲಿಟಿನಲ್ಲಿ. ಇನ್ನು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಕಿಚನ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಒಂದು ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಇದು ವಾಲ್ನಲ್ಲಿ ಮಾಡಿರುವಂಥದ್ದು. ಸೀಲಿಂಗಿಂದ ಪೂರ್ತಿ ಕಂಟಿನ್ಯೂ ಮಾಡಿದ್ದಾರೆ. ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಡಿಸೈನ್ ಇದು. ಇದ್ರ ಪಕ್ಕದಲ್ಲೇ ನಮಗೆ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲೂ ಕೂಡ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್ ಸಿಗುತ್ತೆ. ಇಲ್ಲಿ ಓಪನ್ ಸ್ಪೇಸ್ ಸಿಗುವಂಥದ್ದು ಡೈನಿಂಗ್ ಟೇಬಲ್ ಹಾಕೋದಕ್ಕೆ. ಹಾಗೆ ಇಲ್ಲಿ ಶೋ ಪೀಸಸ್ ಇಡೋದಕ್ಕೆ ಆರ್ಚಲ್ಲಿ ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ ವಾಲ್ನಲ್ಲಿ ರಾಫ್ಟರ್ ಶೀಟ್ ಪ್ಯಾನಲಿಂಗ್ ಮಾಡಿದ್ದಾರೆ. ಟೀಕುಡ್ನ ವಾಸ್ಕಲ್ ಹಾಗೆ ಸಿ ಶೇಪ್ ಫ್ರೇಮ್ ಡೋರ್ ಸಿಗುವಂಥದ್ದು. ಟೀಕುಡ್ನಲ್ಲಿ ಇಚಿಂಗ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ, ನೋಡ್ಬೋದು. ಡಿಸೈನ್ ಒಂದ್ಸರಿ ನೋಡೋಣ. ಡೋರ್ನ ಡಿಸೈನ್ ನೋಡಿ. ಗಣೇಶ ಇಚಿಂಗ್ ಮಾಡಿರುವಂಥದ್ದು ಗ್ಲಾಸ್ನಲ್ಲಿ. ಪೂಜಾ ರೂಮ್ನ ಫ್ಲೋರಿಂಗ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟು ವಾಲ್ ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ಅಲ್ಲಿ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಪೂಜಾ ರೂಮ್ ನಲ್ಲಿ ನೋಡ್ಬೋದು. ಹಾಗೆ ಈ ಕಡೆ ಕೂಡ ನಿಮಗೆ ಪೂಜಾ ರೂಮ್ ಪಕ್ಕದಲ್ಲಿ ಕೂಡ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಇನ್ನ ಸೀಲಿಂಗ್ ಅಲ್ಲಿ ನೋಡೋದ್ರೆ ಇಲ್ಲೂ POP ನಲ್ಲಿ ಫಾಲ್ ಸೀಲಿಂಗ್ ಮಾಡಿ ಡಿಸೈನರ್ ಲೈಟ್ ಹಾಕಿರುವಂಥದ್ದು. ಈ ಕಡೆ ನಮಗೆ ಆರ್ಚ್ ಪಕ್ಕದಲ್ಲಿ ಸ್ಟೇರ್ ಕೇಸ್ ಸಿಗುತ್ತೆ, ಇಂಟೀರಿಯರ್ ಸ್ಟೇರ್ಸ್. ಇಲ್ಲಿ SS ಟ್ಯೂಬ್ಸ್ ಯೂಸ್ ಮಾಡಿ ಟಫಾನ್ ಗ್ಲಾಸ್ ಇಂದ ರೈಲಿಂಗ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ನಲ್ಲಿ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತಹ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೆನ್ಸರ್ಡ್ ಲೈಟ್ಸ್ ಹಾಕಿರುವಂಥದ್ದು ಸ್ಟೇರ್ ಕೇಸ್ ನಲ್ಲಿ, ಇಂಟೀರಿಯರ್ ಸ್ಟೇರ್ಸ್ ನಲ್ಲಿ. ಇನ್ನು ಸೆಕೆಂಡ್ ಫ್ಲೋರ್ಗೆ ಬಂದ್ರೆ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಒಂದು ಡಿಸೈನರ್ ಲೈಟ್ ಹಾಕಿರುವಂಥದ್ದು. ಈ ಫ್ಲೋರ್ ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಬಾಲ್ಕನಿ ಸಿಗುವಂಥದ್ದು. ಇಲ್ಲಿ ಕಾಟ್ ಸಿಗುತ್ತೆ, ಕ್ವೀನ್ ಸೈಜ್ ಕಾಟ್ ವಿತ್ ಕುಷನ್ಡ್ ಹೆಡ್ ಬೋರ್ಡ್ ಸಿಗುವಂಥದ್ದು. ಹೆಡ್ ಬೋರ್ಡ್ ಇಂದ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿದ್ದಾರೆ. ಎಲ್ಲ ವುಡ್ ವರ್ಕ್ ನಲ್ಲೇ ಮಾಡಿರುವಂಥದ್ದು ನೋಡ್ಬೋದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥ ವಾರ್ಡ್ರೋಬ್ ಸಿಗುತ್ತೆ. ಕಾಟ್ನ 2 ಕಡೆ ವಾರ್ಡ್ರೋಬ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ಕೂಡ ಸೇಮ್ ರನ್ ಮಾಡಿರುವಂಥದ್ದು, ಸೇಮ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ POP ಇಂದ ಕೂಡ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಸೈಡ್ ನಲ್ಲಿ POP ಯೂಸ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ ಅಲ್ಲಿ. ನಿಮಗೆ ಕಾಟ್ನ 2 ಕಡೆ 3 ಶೀಟರ್ನ 3 ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಕಾಟ್ ಆಪೋಸಿಟ್ ಅಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಬಾಲ್ಕನಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ಒಂದು ವೆಸ್ಟ್ ಫೇಸಿಂಗ್ ಸೈಡ್ ಬರುವಂತ ಬಾಲ್ಕನಿ ಇದು ನೋಡ್ಬೋದು. ಇದು ಕೂಡ ಓಕೆ ಅಂತ ಕಂಜೆಸ್ಟ್ ಆಗಿಲ್ಲ, ಓಕೆ ಅಂತ ಹೇಳ್ಬೋದು. ಸೀಲಿಂಗ್ ಅಲ್ಲಿ ಬಾಲ್ಕನಿಯಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ರೈಲಿಂಗ್ಸ್ ಬಂತು SS ಟ್ಯೂಬ್ ಮತ್ತೆ ಟಫಾನ್ ಗ್ಲಾಸ್ ಯೂಸ್ ಮಾಡಿ ಮಾಡಿರುವಂಥದ್ದು. ಇಲ್ಲಿ ವಾಲ್ ನಲ್ಲಿ ಪೂರ್ತಿ ಬ್ಯಾಟ್ರಿಫೈಡ್ ಟೈಲ್ ಕ್ಲೈಡಿಂಗ್ ಮಾಡಿದ್ದಾರೆ. ಗ್ರಾನೈಟ್ ಪೀಸ್ ಕೂಡ ಯೂಸ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ರೂಮ್ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ ಅಲ್ಲಿ ಫಿಟ್ಟಿಂಗ್ಸ್ ಯಾವ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಎಲ್ಲ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಎಲ್ಲ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಬಾತ್ರೂಮ್ ಅಲ್ಲಿ. ಇನ್ನ ಇಲ್ಲಿಂದ ಹೊರಗೆ ಬಂದ್ರೆ ಈಗ ಆಪೋಸಿಟ್ ಅಲ್ಲೇ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಈ ರೂಮ್ ನಲ್ಲಿ ಕೂಡ ನಿಮ್ಗೆ ಒಂದು 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ.
ಇನ್ನು ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಈ ರೂಮ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಈ ರೂಮಲ್ಲಿ ಕೂಡ ನಿಮಗೆ ಬಾಲ್ಕನಿ ಸಿಗುವಂಥದ್ದು. ಇಲ್ಲೂ ಕೂಡ ನಿಮಗೊಂದು ದೊಡ್ಡದಾದಂತಾನೆ ಹೇಳ್ಬೋದು, ದೊಡ್ಡದಾಗಿದೆ ಬಾಲ್ಕನಿ. ಓಕೆ, ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಸಿಗುವಂಥ ಬಾಲ್ಕನಿ ಇದು. ಇಲ್ಲಿ ಬಂದು ರೈಲಿಂಗ್ಸ್ ಅಲ್ಲಿ SS2 ಬಗ್ಗೆ ಟಫ್ ಅಂಡ್ ಗ್ಲಾಸ್ ಆಗಿರುವಂಥದ್ದು. ವಾಲ್ ಅಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಸೇಮ್ ಆ ಬಾಲ್ಕನಿನಲ್ಲಿ ಯೂಸ್ ಮಾಡಿದಂಗೆನೆ ಇಲ್ಲೂ ಕೂಡ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ಲೈಟ್ ಹಾಕಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನೋಡ್ಬೋದು, ನಿಮಗೆ ಸೆನ್ಸರ್ ಲೈಟ್ಸ್ ಹಾಕಿರುವಂಥದ್ದು ಸ್ಟೇರ್ ಕೇಸ್ನಲ್ಲಿ. ನಾವು ಮೇಲೆ ಬಂದರೆ ಆಟೋಮೆಟಿಕ್ ಆಗಿ ಆನ್ ಆಗುವಂಥದ್ದು ಇದು. ಇಲ್ಲಿ ನಾವು 3rd ಫ್ಲೋರ್ಗೆ ಬಂದರೆ ಈ ಫ್ಲೋರ್ನಲ್ಲಿ ನಮಗೆ ಒಂದು ರೂಮ್ ಸಿಗುತ್ತೆ. ಮೊದಲು ರೂಮ್ ನೋಡ್ಕೊಂಬೋಣ, ಆಮೇಲೆ ನಿಮಗೆ ಜಿಮ್ ಏರಿಯಾ ತೋರಿಸ್ತೀನಿ. ಈ ಫ್ಲೋರ್ನಲ್ಲಿ ನಿಮಗೆ ಒಂದು ರೂಮ್ ಸಿಗುವಂಥದ್ದು. ಇಲ್ಲಿ ಸೇಮ್ ಕೆಳಗೆ ನೋಡಿದಂಗೆ ಮಾಸ್ಟರ್ ಬೆಡ್ರೂಮ್ ಆಗಿನೇ ಇಲ್ಲೂ ಕೂಡ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿ ಮಾಡಿರುವಂಥದ್ದು ಇಲ್ಲಿ ವೆಸ್ಟ್ ಫೇಸಿಂಗ್ ಸೈಡ್ ಮಾಡಿರೋಂಥ ಬಾಲ್ಕನಿ ಇದು. ಹಾಗೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ ಬಾಲ್ಕನಿ ಡೋರ್ ಪಕ್ಕದಲ್ಲಿ. ಇಲ್ಲಿ ಕುಬೇರನ್ ಮೂಲೆ ಕರೆಕ್ಟಾಗಿ ನಿಮಗೆ 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಮಾಡಿದ್ದಾರೆ, ಮೇಲೆ ಲಾಫ್ಟ್ ಮಾಡಿದ್ದಾರೆ. ಈ ಕಡೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುವಂಥದ್ದು. TV ಕ್ಯಾಬಿನೆಟ್ ಮಾಡಿರುವಂಥದ್ದು, ಇದು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. TV ಕ್ಯಾಬಿನೆಟ್ ಕೂಡ ಎಲ್ಲ ಲೆದರ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿರೋಂಥದ್ದು ಈ ಫ್ಲೋರ್ನಲ್ಲಿ. ವಾರ್ಡ್ರೋಬ್ಸಲ್ಲಿ ಕೂಡ ಸೇಮ್ ಲೆದರ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲಿ ಡೋರ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿರುವಂಥದ್ದು. ಈ ಕಡೆ ನಿಮ್ಗೆ ಎಲ್ಲ ರೂಮ್ಸಲ್ಲೂ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. 3 ಬೆಡ್ರೂಮ್ ಇರುವಂಥದ್ದು. 3 ಬೆಡ್ರೂಮಲ್ಲೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇನ್ನು ಕೆಳಗಡೆ ನಿಮಗೆ ಕಿಡ್ಸ್ ರೂಮ್ ಇತ್ತು. ಇಲ್ಲಿ ಬಂದು ನಿಮಗೆ ಜಿಮ್ ಏರಿಯಾ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ನೋಡ್ಬೋದು ನೀವು, ಫ್ಲೋರಿಂಗ್ ಕೂಡ ತುಂಬ ಚೆನ್ನಾಗಿದೆ. ವುಡನ್ ಫಿನಿಶಿಂಗ್ ವೆಟಿಫೈಡ್ ಟೈಲ್ ಹಾಕಿರುವಂಥದ್ದು. ರೈಲಿಂಗ್ ಇದೆ. ಹಾಗೆ ಒಂದು 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ POP ಮತ್ತು ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮತ್ತು ಸ್ಪಾಟ್ಲೈಟ್ ಜೊತೆ ಡಿಸೈನರ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಇರುವಂಥದ್ದು. ಹಾಗೆ ಸೇಮ್ ಕೆಳಗಡೆ ಹಾಗೇನೆ ಇಲ್ಲೂ ಕೂಡ ಬಾಲ್ಕನಿ ಸಿಗುತ್ತೆ. ಜಿಮ್ ರೂಮಲ್ಲಿ ಕೂಡ ನಿಮಗೆ ಬಾಲ್ಕನಿ ಸಿಗುವಂಥದ್ದು. ನಾರ್ತ್ ರೋಡ್ ಸೈಡ್ ಸಿಗುವಂಥ ಬಾಲ್ಕನಿ ಇದೆ ನೋಡ್ಬೋದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೀಲಿಂಗ್ ಅಲ್ಲಿ ಹೆಡ್ರೂಮ್ ಸೀಲಿಂಗ್ ಅಲ್ಲಿ ಓಪನ್ ಕೊಟ್ಟಿರುವಂಥದ್ದು. ಟಫ್ ಅಂಡ್ ಗ್ಲಾಸ್ ಹಾಕಿದ್ದಾರೆ. ಒಂದು ಡಿಸೈನರ್ ಲೈಟ್ ಕೂಡ ಹಾಕಿರುವಂಥದ್ದು. ಇಲ್ಲಿ ನಿಮಗೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ ಟೆರೆಸ್ಗೆ ಹೋಗೋದಕ್ಕೆ. ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಈ ಕಡೆ ನಿಮಗೆ ಡಕ್ಟ್ ಸಿಗುತ್ತೆ. ಇದು ಕಿಚನ್ ಯುಟಿಲಿಟಿಗೆ ಹೋಗುವಂಥದ್ದು. ಇದು ಡಕ್ಟ್. ಇಲ್ಲಿ ಟ್ಯಾಂಕ್ ರೂಮ್ ಬರುವಂಥದ್ದು. ಕೆಳಗಡೆ ನಿಮಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಬಾಕ್ಸ್ ಕೂಡ ಕೊಟ್ಟಿರುವಂಥದ್ದು ಸ್ಟೋರೇಜಸ್ಗೆ. ಲ್ಯಾಡರ್ ಸಿಗುತ್ತೆ ಮೇಲೆ ಹೋಗೋದಕ್ಕೆ, ಟ್ಯಾಂಕ್ ಇನ್ಸ್ಟಾಲ್ ಆಗಿರೋಂಥದ್ದಾಗಲಿ. ಬಾಕಿ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ. ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಇದು ಕೂಡ ನಿಮಗೆ ಬಿಲ್ಟಪ್ ಏರಿಯಾದಲ್ಲಿ ಇರುವಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯ BDO ಸೈಟ್ ನಲ್ಲಿ ಕಟ್ಟಿರುವಂಥದ್ದು. BDO ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ನ ಪ್ರೈಸ್ ಮತ್ತೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.